ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್. ಇಲ್ಲಿವರೆಗೂ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬೆಲ್ ಐಕಾನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ. ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಹೊಸ ಹೊಸ ವಿಡಿಯೋಗಳನ್ನು ತಾವು ನೋಡ್ಬೋದು. ಶಾಲಾ ಶಿಕ್ಷಣ ಇಲಾಖೆ ತೀರ್ಥಹಳ್ಳಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಾರ್ಯಾಲಯ ತೀರ್ಥಹಳ್ಳಿ. ವಿಶೇಷಚೇತನ ಮಕ್ಕಳಲ್ಲಿ ಒಂದು ವಿಶೇಷತೆ, ವಿಶೇಷಚೇತನ ಮಕ್ಕಳ ಪೋಷಕರಿಗೊಂದು ನಮನ ಮತ್ತು ಸನ್ಮಾನ ಕಾರ್ಯಕ್ರಮ. ಸ್ಫೂರ್ತಿ ತುಂಬುವ ಹೃದಯ ನಮ್ಮೊಂದಿಗೆ ಇದ್ದರೆ ಈ ಒಂದು ವರದಿಯನ್ನು ನಾವು ಈಗಾಗಲೇ ಪ್ರಸಾರ ಮಾಡಿದೆವು. ಆದರೆ ಈ ವರದಿಯಲ್ಲಿ ಸಾಧಕರನ್ನು ಸನ್ಮಾನಿಸಿರುವಂಥ ವರದಿಯನ್ನು ತಡವಾಗಿ ನಮಗೆ ತಿಳಿದು ಬಂದಿರೋದರಿಂದ ಆ ಸಾಧಕರಿಗೆ ಸನ್ಮಾನ ಮಾಡಿರ್ತಕ್ಕಂಥ ವಿಷಯನ ಇವತ್ತಿನ ದಿನ ಈ ಒಂದು ವರದಿಯಲ್ಲಿ ಹಂಚ್ಕೋತಾ ಇದ್ದೀನಿ. ಆ ಸಾಧಕರು 3 ಜನ ಸಾಧಕರು ಯಾರ್ಯಾರು ಅಂದರೆ, ಮೊದಲನೇದಾಗಿ BR ದಿವಾಕರ್ ಅವರು ನಮಗೆಲ್ಲ ತಿಳಿದ ಹಾಗೆ ತೀರ್ಥಹಳ್ಳಿ ತಾಲೂಕಿನ MRW ಆಗಿ ಕೆಲಸ ಮಾಡ್ತಾಯಿದ್ದಾರೆ. ಸುಮಾರು 18 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರ ಸೇವೆಯು ಅವಿರತ ವಿಶೇಷಚೇತನರಿಗಾಗಿ ಮುಡುಪಾಗಿಟ್ಟು ಅವರು MRW ಆಗಿ ಅಂದರೆ ತಾಲೂಕು ವಿಧೋದ್ದೇಶ ಪ್ರವೃತ್ತಿ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಸರ್ಕಾರದ ಸೌಲಭ್ಯಗಳು ತಲುಪಿಸುವ ಮತ್ತು ಶ್ರಮವಹಿಸಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಚುರುಕಾದಂಥ ಕಾರ್ಯಕರ್ತರು, ಅಂದರೆ ಸದಾ ಚಟುವಟಿಕೆಯಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರು ಅವರು ತಾಲೂಕು ವಿಧೋದ್ದೇಶ ಪ್ರವೃತ್ತಿ ಕಾರ್ಯಕರ್ತರು. ಇವರು ಇದರ ಜೊತೆಗೆ ಜಿಲ್ಲಾಧ್ಯಕ್ಷರಾಗಿ ಅಂದರೆ ಜಿಲ್ಲೆಯಾದ್ಯಂತ ಓಡಾಡಿ ಸಂಘಟನೆ ಮಾಡಿ, ಅಂದರೆ ಪ್ರವೃತ್ತಿ ಕಾರ್ಯಕರ್ತರ ಸಂಘಟನೆ ಮಾಡಿ ಹಾಗೂ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದು, ಮಾನವ ಹಕ್ಕುಗಳ ಸಂರಕ್ಷಣಾ ವೇದಿಕೆಯಲ್ಲಿಯೂ ಸಹಿತ ತಾಲೂಕು ಅಧ್ಯಕ್ಷರಾಗಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿರ್ತಾರೆ ಮತ್ತು ಅದರಲ್ಲಿಯೂ ಸಹಿತ ಆ ಒಂದು ಕ್ಷೇತ್ರದಲ್ಲಿ ಸಹಿತ ಸೇವೆ ಸಲ್ಲಿಸಿದ್ದಾರೆ. ಜೊತೆಗೆ ಕುಮಾರ್ HC ಇವರು ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಇವರು ಸಹಿತ ಸೊಪ್ಪುಗುಡ್ಡೆ ತೀರ್ಥಹಳ್ಳಿ ತಾಲೂಕಿನವರು. ಇವರು ಹಾಲುಗುಡ್ಡೆ ಹೊಸನಗರ ತಾಲೂಕಿನ ಶಿವಮೊಗ್ಗ ಜಿಲ್ಲೆಯವರು. ಇವರ ತಂದೆ ಹೆಸರು ಚನ್ನಬಸಪ್ಪ, ತಾಯಿ ಹೆಸರು ನೀಲಮ್ಮ. ಇವರು ಕಿವುಡ ಮತ್ತು ಮಕ್ಕಳ ಈ ಒಂದು ಇದರಲ್ಲಿ ಸ್ಪೆಷಲ್ D.Ed ತರಬೇತಿ ಪಡೆದಿದ್ದಾರೆ ಮತ್ತು ಸಾಮಾನ್ಯ ಮಕ್ಕಳ TCS ತರಬೇತಿ ಪಡೆದಿದ್ದಾರೆ. ಬುದ್ಧಿಮಾಂದ್ಯ ಮಕ್ಕಳ ವಿಶೇಷ B.Ed ತರಬೇತಿ ಪಡೆದಿದ್ದಾರೆ. ಹೀಗೆ ಇವರನ್ನು ಸಹಿತ ಈ ಒಂದು ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಜೊತೆಗೆ ಇನ್ನೊಬ್ಬರು ಸಾಧಕರು ಯಾರು ಅಂತಂದರೆ ಶ್ರೀಮತಿ ರಂಗನಾಯಕಿ ಗುರುಪ್ರಸಾದ್ ಪತ್ತಾರ್. ಇವರು ಸಹಿತ ಪತ್ತಾರ್ ರಂಗಸ್ವಾಮಿ, ತಾಯಿ ಹೆಸರು ಕಮಲಮ್ಮ. ಇವರು ಸಹಿತ B.Ed ಮಾಡಿ ಇವರು ವಿಶೇಷ ಅಗತ್ಯಗಳ ಮಕ್ಕಳಿಗೆ ಜೀವನ ಕೌಶಲ್ಯ ಜಿಲ್ಲಾ ರಾಜ್ಯ ಸಂಪರ್ಕ ಉಪನ್ಯಾಸ ನೀಡುತ್ತಿರುವುದು ಮತ್ತು ಶಾಲೆ ಬಿಟ್ಟ ಮಕ್ಕಳಿಗೆ ಶಿಕ್ಷಣ ನೀಡುವಲ್ಲಿ ವಿಶೇಷ ಸಹಾಯ. 10 ವರ್ಷ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಯಾಗಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಸೇವೆ ಸಲ್ಲಿಸಿದ್ದಾರೆ. 6 ವರ್ಷದಿಂದ ಮಾನಸ ನರ್ಸಿಂಗ್ ಹೋಮ್ ಮನಸ್ಫೂರ್ತಿಯಲ್ಲಿ ಕಾರ್ಯಕ್ರಮಾಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಹಾಗೂ ವರ್ಷದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಅರಿವು ಕಾರ್ಯಕ್ರಮ, ವಿಶೇಷಚೇತನ ಮಕ್ಕಳಿಗೆ ಶಿಕ್ಷಣ ನೀಡುವ ಬಗ್ಗೆ ಹೀಗೆ ಹಲವಾರು ಕಾರ್ಯಕ್ರಮ ಮಾಡಿದಂಥ ಇವರಿಗೂ ಸಹಿತ ರಂಗನಾಯಕಿ ಗುರುಪ್ರಸಾದ್ ಅವರಿಗೂ ಸಹಿತ ಈ ಒಂದು ಸಂದರ್ಭ ಸನ್ಮಾನ ಮಾಡಿದರು. ಈ ವರದಿಯನ್ನು BR ದಿವಾಕರ್ ಅವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ. ಅವರಿಗೂ ಸಹಿತ ಧನ್ಯವಾದಗಳು.